ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾವು ತುಂಬ ಇಷ್ಟಪಟ್ಟು ತಿನ್ನೋ ರವೆ ಇಡ್ಲಿಯ ಇತಿಹಾಸ ಮತ್ತು ರವೆ ಇಡ್ಲಿ ಹುಟ್ಟಿಕೊಂಡಿದ್ದಾದರೂ ಹೇಗೆ ಅಂತ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಮಸಾಲೆ ದೋಸೆ ಎಷ್ಟು ಫೇಮಸ್ಸೋ ಅಷ್ಟೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರೋ ತಿಂಡಿ ಅಂದರೆ ಅದು ಇಡ್ಲಿ ಮಾತ್ರ. ಇಡ್ಲಿ ಮೇಲೆ ಬಿಸಿ ಬಿಸಿ ಸಾಂಬಾರು ಹಾಕ್ಕೊಂಡು ಚಟ್ನಿ ಮತ್ತು ಒರೆ ಜೊತೆಗೆ ಇಡ್ಲಿಯನ್ನು ತಿಂತಾ ಇದ್ದರೆ ಅದರ ಮಜಾನೇ ಬೇರೆ ಅಂತ ಹೇಳಬಹುದು. ಸೊ ನೀವು ಇಷ್ಟಪಟ್ಟು ತಿನ್ನೋ ಇಡ್ಲಿ ಇದೆಯಲ್ವಾ, ಈ ಇಡ್ಲಿಗೂ ಒಂದು ಇತಿಹಾಸವಿದೆ. ಅಷ್ಟೇ ಅಲ್ಲದೆ ಎರಡನೇ ಮಹಾಯುದ್ಧಕ್ಕೂ ನಮ್ಮ ಕರ್ನಾಟಕದ ರವೆ ಇಡ್ಲಿಗೂ ಒಂದು ಬಿಡಿಸಲಾರದ ನಂಟಿದೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಡ್ಲಿಯ ಕುರಿತಾದ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತಿನ ವಿಡಿಯೋ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ವಿಶ್ವದಾದ್ಯಂತ ಜನರು ತಿನ್ನುವ ಆಹಾರಗಳ ಪೈಕಿ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿ ಆಗಿರುವ ತಿನಿಸಾದ ಇಡ್ಲಿ ಕೂಡ ಒಂದಾಗಿದ್ದು, BBC ಅವರ ಸಮೀಕ್ಷೆಯ ಪ್ರಕಾರ ವಿಶ್ವದ 10 ಅದ್ಭುತ ಉಪಹಾರಗಳ ಪಟ್ಟಿಯಲ್ಲಿ ಇಡ್ಲಿ ಕೂಡ ಸ್ಥಾನವನ್ನು ಪಡ್ಕೊಂಡಿದೆ. ಇಡ್ಲಿಯನ್ನು ಹಬೆಯಲ್ಲಿ ಬೇಯಿಸಿ ಮಾಡೋದ್ರಿಂದ ಈ ತಿಂಡಿಯನ್ನು ತಿಂದರೆ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತೆ ಅಂತ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ಎಣ್ಣೆಯನ್ನು ಬಳಸದ ಇಡ್ಲಿಯನ್ನು ತಯಾರಿಸೋದ್ರಿಂದ ದೇಹಕ್ಕೆ ಹೆಚ್ಚಿನ ಕೊಬ್ಬಿನಾಂಶವು ಸೇರೋದಿಲ್ಲ. ಈ ಕಾರಣದಿಂದಾಗಿ ಇಡ್ಲಿಯನ್ನು ನ್ಯೂಟ್ರಿಷಿಯಸ್ ಫುಡ್ ಅಂತ ಕರೆಯಲಾಗುತ್ತೆ. ಸುಲಭವಾಗಿ ಜೀರ್ಣಿಸಿಕೊಳ್ಳಬಹುದಾದ ತಿಂಡಿ ಎಂಬ ಕಾರಣದಿಂದಲೂ ವೈದ್ಯರು ರೋಗಿಗಳಿಗೆ ಇಡ್ಲಿಯನ್ನು ಸೇವಿಸಲು ಸಲಹೆಯನ್ನು ಕೊಡ್ತಾರೆ. ಅಲ್ಲದೆ ಇಡ್ಲಿಯು ಪ್ರೋಟೀನ್, ಫೈಬರ್, ಕಾರ್ಬೋಹೈಡ್ರೇಟ್ಸ್, ನಾರಿನಾಂಶವನ್ನು ಒಳಗೊಂಡಿರೋದ್ರಿಂದ ಇಡ್ಲಿಯನ್ನು ತಿಂದರೆ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ದೊರಕುತ್ತವೆ ಅಂತ ಹೇಳಲಾಗುತ್ತೆ. ಆರೋಗ್ಯಕ್ಕೆ ಇಷ್ಟೆಲ್ಲ ಉಪಯೋಗವನ್ನು ನೀಡುವ ಈ ಇಡ್ಲಿಯ ಬಗ್ಗೆ ನಮ್ಮ ಕರ್ನಾಟಕದ ಕನ್ನಡದ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖಗಳನ್ನು ನಾವು ಕಾಣಬಹುದು. ಕ್ರಿಸ್ತಶಕ 920ರಲ್ಲಿ ರಚಿತವಾದ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ಎಂಬ ಕೃತಿಯಲ್ಲಿ ಇಡ್ಡಲಿಗೆಯ ಪ್ರಸ್ತಾಪವಿದೆ. ಶಿವಕೋಟ್ಯಾಚಾರ್ಯರು ತಮ್ಮ ಕೃತಿಯಲ್ಲಿ ಪೂರಿಗೆ, ಇಡ್ಡಲಿಗೆ, ಸೋದಿಗೆ, ಲಾವಣಿಗೆ, ಘೃತಪೂರ್ವಂ, ಲಡ್ಡುಗೆ, ಮಂಡಗೆ, ಮೊದಲ ಗೋಡೆಯ 18 ತೆರೆದ ಭಕ್ಷ್ಯ ರೂಪಂ ಗಳುಮಂ ಎಂದು ಬರೆದಿದ್ದಾರೆ. ಇವರು ಬರೆದಿರುವ ಇಡ್ಡಲಿಗೆಯೇ ಇಂದಿನ ಇಡ್ಲಿ ಆಗಿರಬಹುದು ಅಂತ ಹೇಳಲಾಗುತ್ತೆ. ಅಲ್ಲದೆ ಕಲ್ಯಾಣದ ಚಾಲುಕ್ಯರ ರಾಜನಾದ 2ನೇ ಜಯಸಿಂಹನ ಆಸ್ಥಾನದ ಕವಿಯಾಗಿದ್ದ ಚಾವುಂಡ ರಾಯನು ತನ್ನ ಕೃತಿಯಾದ ಲೋಕೋಪಕಾರದಲ್ಲಿ ಮಜ್ಜಿಗೆಯಲ್ಲಿ ಉದ್ದಿನ ಬೇಳೆಯನ್ನು ನೆನೆಸಿ ಇಡ್ಲಿಯನ್ನು ತಯಾರಿಸಲಾಗುತ್ತಿತ್ತು ಅಂತ ಬರೆದಿದ್ದಾರೆ. ಇನ್ನು 3ನೇಯ ಸೋಮೇಶ್ವರನು ರಚಿಸಿದ ಮಾನಸೋಲ್ಲಾಸ ಕೃತಿಯಲ್ಲಿ ಇಡ್ಡಲಿ, ಇಡ್ಡಲಿಗೆ, ಇಡ್ಡರಿಕ ಎಂಬ ಪದಗಳನ್ನು ಉಲ್ಲೇಖಿಸಲಾಗಿದೆ. ಅಲ್ಲದೆ 16ನೇ ಶತಮಾನದ ಕಳ್ಳಹಳ್ಳಿಯ ದೊರೆ 3ನೇಯ ಮಂಗರಸನು ತನ್ನ ಸೂಪಶಾಸ್ತ್ರ ಕೃತಿಯಲ್ಲಿ ಇಡ್ಲಿಯ ವಡೆ ಮಾಡುವ ಬಗ್ಗೆ ಬರೆದಿದ್ದಾರೆ. ಮೃದುವಾಗಿ ಪಾಕ ಮಾಡಿದ್ದಲಿಗೆಯಂ ಮೆಲ್ಲ ನುದುರಿಸಿದ ಬಳಿಕ ಮೆಣಸುಳಿ, ಕೊತ್ತಂಬರಿ ಎನ್ನೋದರೊಳಗೆ ಹಾಕಿ ಹದರೆಯ ತುಪ್ಪದಿಂದವೇ ಬೆರೆಸಿ ವಡೆಯಂತೆ ತಟ್ಟಿಕೊಂಡು ಅದಕ್ಕೆ ಕರ್ಪೂರ ಮೊದಲಾದ ಪರಿಮಳಗಳನ್ನು ಹುದುಕಿ ಕಣಿಕದ ಬಟ್ಟಲ ಮುಚ್ಚಿ ತುಪ್ಪದೊಳು ಹದನಾಗಿ ಪಾಕ ಮಾಡಿದ್ದಲಿಗೆಯ ವಡೆಯೆಂದು ಪೆಸರಂ ಬುದುರಂ ಕರೆಯುವುದು. ಅಂದರೆ ಮೃದುವಾಗಿ ಮಾಡಿದ ಇಡ್ಲಿಯನ್ನು ಪುಡಿ ಮಾಡಿಕೊಂಡು ಅದಕ್ಕೆ ಮೆಣಸು, ಈರುಳ್ಳಿ, ಕೊತ್ತಂಬರಿ ಹಾಕಿ ತುಪ್ಪದೊಡನೆ ಬೆರೆಸಿ ವಡೆಯ ರೀತಿ ತಟ್ಟಿಕೊಂಡು ಅದರ ಮೇಲೆ ಪಚ್ಚ ಕರ್ಪೂರ ಮತ್ತಿತರ ಸುವಾಸನೆಯ ಪದಾರ್ಥಗಳನ್ನು ಒದಗಿಸಿ ಅದನ್ನು ತುಪ್ಪದೊಳು ಹದವಾಗಿ ಕರೆದ್ರೆ ಇಡ್ಡಲಿಗೆಯ ವಡೆ ಸಿದ್ಧವಾಗಿದೆ ಎಂದು ಬರೆದಿದ್ದಾರೆ. ಹೀಗಾಗಿ ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಇಡ್ಲಿಯು ಕರ್ನಾಟಕದ್ದೇ ಆಗಿರಬಹುದು ಅಂತ ಹೇಳಲಾಗುತ್ತೆ. ದಕ್ಷಿಣ ಭಾರತೀಯರಿಗಂತೂ ಇಡ್ಲಿ ಅಚ್ಚುಮೆಚ್ಚಿನ ತಿನಿಸಾಗಿದೆ. ಮೊದಲೆಲ್ಲ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಬಳಸಿ ಮಾಡುತ್ತಿದ್ದ ಇಡ್ಲಿಯು ಕಾಲಕ್ರಮೇಣ ತನ್ನ ಸ್ವರೂಪವನ್ನು ಕೂಡ ಬದಲಿಸಿಕೊಂಡಿದೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿರೋ ರವೆ ಇಡ್ಲಿ ಹುಟ್ಟಿಕೊಂಡಿದ್ದರ ಹಿಂದೆ ಒಂದು ಘಟನೆ ಕೂಡ ಇದೆ. ಅದೇನೆಂದರೆ 2ನೇ ಮಹಾಯುದ್ಧದ ಸಮಯದಲ್ಲಿ ಇಡೀ ವಿಶ್ವದಲ್ಲಿ ಅಕ್ಕಿಯ ಕೊರತೆ ಉಂಟಾಯಿತು. ಆ ಸಂದರ್ಭದಲ್ಲಿ ಭಾರತದಲ್ಲೂ ಕೂಡ ಅಕ್ಕಿಯ ಅಭಾವ ಉಂಟಾಯಿತು. ಹೀಗಾಗಿ ಇಡ್ಲಿ ಮಾಡಲು ಅಕ್ಕಿಯು ಸಿಗದೆ ಹೋದ ಕಾರಣದಿಂದ MTR ಅಂದರೆ ಮಾವಳ್ಳಿ ಟಿಫನ್ ರೂಮ್ಸ್ ರವರು ತಮ್ಮ ದೈನಂದಿನ ವಹಿವಾಟನ್ನು ನಡೆಸುವ ಸಲುವಾಗಿ ಅಕ್ಕಿಯ ಬದಲು ರವೆಯನ್ನು ಉಪಯೋಗಿಸಿ ಇಡ್ಲಿಯನ್ನು ತಯಾರಿಸಿದ್ರು. ಇವರ ಆವಿಷ್ಕಾರದ ಫಲವಾಗಿ ರವಾ ಇಡ್ಲಿ ಎಂಬ ಹೊಸ ಬಗೆ ಶುರುವಾಯಿತು. ಆನಂತರದ ದಿನಗಳಲ್ಲಿ ಅಕ್ಕಿ ಇಡ್ಲಿಯಷ್ಟೇ ರವೆ ಇಡ್ಲಿ ಕೂಡ ಪ್ರಸಿದ್ಧಿಯಾಯಿತು. ನಮ್ಮ ಭಾರತದಲ್ಲಿ ರವೆ ಇಡ್ಲಿ, ಮಲ್ಲಿಗೆ ಇಡ್ಲಿ, ತಟ್ಟೆ ಇಡ್ಲಿ, ಚಿಬ್ಳು ಇಡ್ಲಿ, ಬೂಡೆ ಇಡ್ಲಿ, ರಾಮಸೇರಿ ಇಡ್ಲಿ, ಕಾಂಚೀಪುರಂ ಇಡ್ಲಿ ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿರುವ ಇಡ್ಲಿಗಳಾಗಿವೆ. ಅಷ್ಟೇ ಅಲ್ಲ, ಈ ಇಡ್ಲಿಯ ಇತಿಹಾಸ ಇಲ್ಲಿಗೆ ಮುಗಿಯೋದಿಲ್ಲ.
ಕೆಲವೊಂದಿಷ್ಟು ಆಹಾರ ಸಂಶೋಧಕರ ಪ್ರಕಾರ ಇಡ್ಲಿಯು 9ನೇ ಶತಮಾನದಲ್ಲಿ ಇಂಡೋನೇಷ್ಯಾದಿಂದ ಭಾರತಕ್ಕೆ ಪರಿಚಿತವಾದ ತಿನಿಸಾಗಿರಬಹುದು ಅಂತ ಹೇಳಲಾಗುತ್ತೆ. ಇಂಡೋನೇಷ್ಯಾದಲ್ಲಿ ಕೆಡ್ಲಿ ಎಂಬ ಹೆಸರಿನಿಂದ ಚಿರಪರಿಚಿತವಾದ ತಿಂಡಿಯು ಕಾಲಕ್ರಮೇಣ ಇಂಡೋನೇಷ್ಯಾದಿಂದ ಭಾರತಕ್ಕೆ ಬಂದ ತಿನಿಸು ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಇಡ್ಲಿ ನಿಜವಾಗ್ಲೂ ಯಾವ ದೇಶದ್ದು ಅನ್ನೋದರ ಬಗ್ಗೆ ಇಂದಿಗೂ ಕೂಡ ಗೊಂದಲಗಳಿದ್ದು ಅದರ ಬಗ್ಗೆ ಸಂಶೋಧನೆಗಳು ನಡೀತಾನೆ ಇದ್ದಾವೆ. ಪ್ರತಿ ವರ್ಷ ಮಾರ್ಚ್ 30 ವಿಶ್ವ ಇಡ್ಲಿ ದಿನ ಅಂತ ಆಚರಿಸಲಾಗುತ್ತೆ. ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಎಲ್ಲ ವಯಸ್ಸಿನವರೆಗೂ ಇಡ್ಲಿ ಅನ್ನೋದು ಸಿಕ್ಕಾಪಟ್ಟೆ ಪ್ರಿಯವಾದ ತಿಂಡಿ ಅನ್ನೋದಂತೂ ಸತ್ಯ. ಸೊ ಫ್ರೆಂಡ್ಸ್, ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ಮಿಸ್ಟೀರಿಯಸ್ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.